ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ. ಈ Yes, sir. ವೇದಿಕೆಯನ್ನು ಸೃಷ್ಟಿಸಿದ ಪತ್ರಿಜಿಯವರಿಗೂ ಹಾಗೂ ಈ ವೇದಿಕೆಯ ಸೃಷ್ಟಿಗೆ ಕಾರಣನಾದ ರಂಗನಾಥ್ಜಿಯವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಹಾಗೂ ನನ್ನ ಜನ್ಮದಾತರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಎಲ್ಲಾ ಗುರುಗಳಿಗೂ ವಂದಿಸುತ್ತಾ ಇದನ್ನ ನಾನು ಅಗಸ್ತ್ಯ ಋಷಿಗಳ ಒಂದು ಸಾಧನೆಯ ಬಗ್ಗೆ ಒಂದು ಮಾತನಾಡೋಣ ಅಂತ ನಾನು ಇಷ್ಟಪಟ್ಟಿದ್ದೀನಿ. ಅಗಸ್ತ್ಯ ಅಂತ ಅಂದರೆ ಅಗ ಎಂದರೆ ಒಂದು ಪರ್ವತ. ಆ ಪರ್ವತ ಎಂದರೆ ಒಂದು ಪರ್ವತ. ಆ ಪರ್ವತದ ಬೆಳವಣಿಗೆಯನ್ನು ನಿಲ್ಲಿಸಿದಂತ ಮಹಾ ಒಬ್ಬ ಪುರುಷ, ಅದರಲ್ಲೂ ಒಬ್ಬ ಋಷಿ ಮುನಿ ಅಂತ ಅಂದ್ರೆ ಅಗಸ್ತ್ಯರು. ಅಗಸ್ತ್ಯರು ಎಷ್ಟು ಸಾವಿರ ಸಾಧನೆಗಳನ್ನು ಮಾಡಿದ್ದಾರೆ, ಎಷ್ಟು ಸಾವಿರ ದೇವಾಲಯಗಳನ್ನು ಅವರು ಸೃಷ್ಟಿಸಿ ಎಷ್ಟು ಸಾವಿರ ಜನಕ್ಕೆ ಅವರ ಒಂದು ಜ್ಞಾನವನ್ನು ಹಂಚಿದ್ದಾರೆ ಅಂತ ಅಂದ್ರೆ ಇದಕ್ಕೆ ಹೇಳಲು ಅಸಾಧ್ಯ. ಈ ರೀತಿನೇ ಒಂದು ಹೇಳ್ಬೇಕು ಅಂದ್ರೆ ತಾಮ್ರಪರ್ಣಿ ಅಂತ ಒಂದು ನದಿ, ಆ ನದಿ ಹತ್ರ ಹೋಗ್ಬಿಟ್ಟು ಅಗಸ್ತ್ಯರು ಏನ್ ಹೇಳ್ತಾರೆ ಅಂತಂದ್ರೆ ಒಂದು ಬೆಟ್ಟನ ಹುಟ್ಟಿ ತಿರುವನ್ನೆಲಿ ಜಿಲ್ಲೆಗೆ ಹರಿತಾ ಇರುತ್ತೆ. ಆ ಬೆಟ್ಟದ ಹತ್ರ ಕೊಂಡವರು ಒಂದು ಸಾಧನೆ ಮಾಡಿದ್ದಾರೆ. ನದಿಯ ಹಳೆಯ ತಮಿಳು ಹೆಸರು ಪುರನ್ನೈ. ವೇದವ್ಯಾಸರು ಬರೆದ 6400 ಶ್ಲೋಕಗಳ ಪುರಾಣವಾದ ತಾಮ್ರಪರ್ಣಿ ಮಹಾತ್ಮದಲ್ಲಿ ತಾಮ್ರಪರ್ಣಿ ದೇವಿಯ ದೇವತೆಗಳು, ಮನುಷ್ಯರು, ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ನೀಡಿದ ಅನುಗ್ರಹದ ಅನೇಕ ಆಸಕ್ತಿದಾಯಕ ಕಥೆಗಳನ್ನು ಕೂಡ ಅವರು ವಿವರಿಸಿರುತ್ತಾರೆ. ಅದೇ ರೀತಿ ಅನನ್ಯ ಮತ್ತು ಕುತೂಹಲಕಾರಿಯಾದ ಹಿಮವಂತನ ರಾಜಧಾನಿಯಾದ ಔಷಧಿ ಪ್ರಸ್ಥಂನಲ್ಲಿ ಶಿವನೊಂದಿಗೆ ಅವರು ಪಾರ್ವತಿ ದೇವಿ ಮದುವೆಯಾದ ಒಂದು ಸಮಯವನ್ನು ಕೂಡ ಅವರು ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಶಿವನೊಂದಿಗೆ ಮದುವೆಯ ಸಮಯದಲ್ಲಿ ಆದಿಪರಾಶಕ್ತಿಯು ಯಾವ ರೀತಿ ಶಿವನು ಮಾಲೆಯನ್ನು ಧರಿಸಿದಾಗ ಮತ್ತು ಅದನ್ನು ಅಗಸ್ತ್ಯ ಋಷಿಗೆ ತಾಮ್ರಪರ್ಣಿಯಾಗಿ ಮಾರ್ಪಟ್ಟಿತು ಎಂದು ಕೂಡ ತಿಳಿಸಿದ್ದಾರೆ. ತಾಮ್ರಪರ್ಣಿ ಎಂದರೆ ತಾಮ್ರದಂತೆ ಹೊಳೆಯುವ ಕನ್ಯೆ. ಇದು ದೇವರು ನೀಡಿದ ಹೆಸರು. ಶಿವನ ಸೂಚನೆಯಂತೆ ಅಗಸ್ತ್ಯರು ತನ್ನ ಹೆಂಡತಿ ಲೋಪಾಮುದ್ರೆ ಮತ್ತು ತಾಮ್ರಪರ್ಣಿಯೊಂದಿಗೆ ದಕ್ಷಿಣದ ಕಡೆಗೆ ಅವರು ಹೊರಟಾಗ ಪರ್ವತವನ್ನು ಅವರು ತಲುಪಿದಾಗ ಮಲಯೇಶ್ವರನ ತಾಮ್ರಪರ್ಣಿಯನ್ನು ತನ್ನ ಮಗಳಾಗಿ ಸ್ವೀಕರಿಸಲು ತುಂಬಾ ಸಂತೋಷ ಪಡ್ತಾನೆ. ಶಿವಶೈಲದಲ್ಲಿ ಈ ಹಿಂದೆ ನಡೆಸಿದ ಕಠಿಣ ತಪಸ್ಸಿನ ಪರಿಗಣನೆಯಲ್ಲಿ ಇದು ಶಿವನ ಆಶೀರ್ವಾದವಾಗಿ ಇರುತ್ತದೆ. ಕನ್ಯೆಯಾಗಿದ್ದಾಗಲೂ ಅನೇಕ ಅದ್ಭುತಗಳಿಗೆ ಸಾಕ್ಷಿಯಾಗಿ ಅವರು ಇದ್ದರು. ತಾಮ್ರಪರ್ಣಿ ಮತ್ತು ಅವರ ತಂಡ ಶ್ರೀಪುರಕ್ಕೆ ಹೋಗುವಾಗ ಮಾರ್ಗದಲ್ಲಿ ಅನೇಕ ಅದ್ಭುತಗಳಿಗೆ ಸಾಕ್ಷಿಯಾಗಿದೆ. ರಾಕ್ಷಸನಿಂದ ಕೊಲ್ಲಲ್ಪಟ್ಟ ಪತಿಯೊಂದಿಗೆ ಋಷಿಯೊಬ್ಬನ ಹೆಂಡತಿ ಕುಂತಲೆ ಕಣ್ಣೀರು ಹಾಕುವುದನ್ನು ಕಂಡು ಆ ಕೂಡಲೇ ಋಷಿ ಪತ್ನಿ ಅವರನ್ನು ಬದುಕಿಸಿದರು. ಅತ್ರಿ ಮತ್ತು ಇತರ ಅನುಕೂಲಕ್ಕಾಗಿ ಅವಳು ಚಿತ್ರ ಮತ್ತು ಘಟನಾ ನದಿಗಳನ್ನು ರಚಿಸಿ ಶ್ರೀಪುರಂ ಆದಿ ಪರಾಶಕ್ತಿಯ ಸ್ಥಾನವಾಗಿದೆ. ಅವಳು ಸದಾಶಿವನ ಮಡಿಲಲ್ಲಿ ಒಂದು ಗುಹೆಯಲ್ಲಿ ಕುಳಿತಿದ್ದಳು. ಅದು ಮತ್ತೆ ಸದಾಶಿವನೇ. 4 ಕಾಲುಗಳ ಮಂಚದ ಮೇಲೆ. ಅದು ಬ್ರಹ್ಮ, ವಿಷ್ಣು, ಶಿವ ಹೊರತು ಬೇರೆ ಯಾರೂ ಅಲ್ಲ. ಅಗಸ್ತ್ಯರು ಹಯಗ್ರೀವ, ನಾರದ, ಕಪಿಲ, ಮಲಯೇಶ್ವರ ಮತ್ತು ಇತರರೊಂದಿಗೆ ಶ್ರೀಪುರದಲ್ಲಿ ಆದಿಪರಾಶಕ್ತಿಯ ದರ್ಶನ ಪಡೆದ ದಿನ ತೈಪೂಸಂ ಎಂದು. ತಾಮ್ರಪರ್ಣಿಯು ಪುಣ್ಯ ನದಿಯಾಗಿ ಹರಿಯುವಲ್ಲಿರುವ ದಿನ ಅದು. ಸಾಗರಗಳು ಮತ್ತು ನದಿಗಳಿಂದ ತನ್ನ ಪವಿತ್ರ ನೀರಿನಿಂದ ಪರಾಶಕ್ತಿಯು ಕನ್ಯಾದೇವಿ ತಾಮ್ರಪರ್ಣಿಯಲ್ಲಿ ಸ್ನಾನ ಮಾಡಿ ಸಮುದ್ರ ರಾಜನೊಂದಿಗೆ ಅತ್ಯಂತ ಸಂತೋಷದಿಂದ ವಿವಾಹವಾದಳು. ಪರಾಶಕ್ತಿಯ ಸೂಚನೆಯಂತೆ ತಾಮ್ರಪರ್ಣಿಯು ಮಹಾನದಿಯಾಗಿ ಮಾರ್ಪಟ್ಟಿತು. ಹೀಗೆ ಆದಿಯೋಗಿ ಅಗಸ್ತ್ಯರು ಯೋಗ ವಿಜ್ಞಾನ ಆದಿಯೋಗಿ. ಮೇಡಮ್ ರಿಲ್ಯಾಕ್ಸ್ ಆಗಿ ಒಂದು ನಿಮಿಷ.
ಸ್ವಲ್ಪ ನೀರ್ ಕುಡೀರಿ, ನೀರ್ ಕುಡಿ. ಹೀಗೆ ಮುಂದೆ ಬಂದು ಶಿವನೇ ಆದಿಯೋಗಿ, ಆದಿಗುರು ಯೋಗಿಗಳಲ್ಲಿ ಅಗ್ರಗಣ್ಯ ಮತ್ತು ಯೋಗ ವಿಜ್ಞಾನಿ, ತ್ರಿಶೂಲಧಾರಿ. ಶಿವನು ಪ್ರಕೃತಿಯ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳ ಪ್ರತಿನಿಧಿಯಾಗಿದ್ದು ತನ್ನೆಲ್ಲ ಜ್ಞಾನವನ್ನು ಮೊದಲು ಶಕ್ತಿದೇವಿಗೆ ಧಾರೆ ಎರೆದಂತೆ ಮಾನವ ಕುಲದ ಒಳಿತಿಗಾಗಿ ಈ ಯೋಗ ಜ್ಞಾನವನ್ನು ಪ್ರಾಚೀನ ಋಷಿಗಳಿಗೆ ಹೇಳಿದನು. ಎಲ್ಲಾ ಯೋಗ ಮತ್ತು ಆಗಮಶಾಸ್ತ್ರಗಳು ಶಿವನನ್ನೇ ಮೊದಲ ಗುರು ಎಂದು ಪೂಜಿಸುತ್ತಾರೆ. ಉತ್ತರ ಭಾರತದಲ್ಲಿ ಗೋರಖ್ನಾಥ್, ಮತ್ಸ್ಯೇಂದ್ರನಾಥ ಮುಂತಾದ ಇನ್ನಿತರೆ 7 ಗುರುಗಳಿಂದ ಆಚರಿಸಲ್ಪಡುವ ನವನಾಥ ಸಂಪ್ರದಾಯವು ಶಿವನ ಮೂಲಕವೇ ಆಗಿದೆ. ದಕ್ಷಿಣದಲ್ಲಿ ಮಹಾಮುನಿ ಬ್ರಹ್ಮರ್ಷಿ ಅಗಸ್ತ್ಯರು ಈ ಜ್ಞಾನವನ್ನು ಯೋಗ, ತಂತ್ರ, ಔಷಧಿ, ಜ್ಯೋತಿಷ್ಯ ಹೀಗೆ ಹಲವಾರು ಜ್ಞಾನಗಳ ಮೂಲಕ ಪ್ರಪಂಚಕ್ಕೆ ಧಾರೆ ಎರೆದಿದ್ದಾರೆ. 18 ಸಿದ್ಧರ ಸಂಪ್ರದಾಯದ ಬಗ್ಗೆ ಎಲ್ಲರೂ ತಿಳಿದಿರುವ ವಿಷಯವೇ. ಶಿವಸೂತ್ರ, ವಿಜ್ಞಾನ ಭೈರವ, ತಂತ್ರ, ರುದ್ರ, ಚಮಕ, ನಮಕ, ರುದ್ರಪ್ರಶ್ನ ಹೀಗೆ ಜಗತ್ತಿನ ಎಲ್ಲ ಜ್ಞಾನದ ಮೂಲಕ ಪ್ರಪಂಚಕ್ಕೆ ಸಾರಿದ್ದಾರೆ. ಶಿವನೇ ಶಕ್ತಿ, ಜಗತ್ತಿನ ಸೃಷ್ಟಿಕರ್ತ. ಸಪ್ತ ಋಷಿಗಳು ಶಿವನ ಆದೇಶದಂತೆ ವಿಶ್ವದ ಎಲ್ಲ ಭಾಗಗಳಿಗೂ ಈ ಆತ್ಮ ಸಾಕ್ಷಾತ್ಕಾರ ಯೋಗದ ಜೀವನ ಸಾರವನ್ನು, ಜ್ಞಾನವನ್ನು ಗುರು ಅಗಸ್ತ್ಯರ ನೇತೃತ್ವದಲ್ಲಿ ಪ್ರಸರಿಸಿದ್ದಾರೆ. ಯೋಗ ವಿಜ್ಞಾನವು ಸಾವಿರಾರು ವರ್ಷಗಳ ಹಿಂದಿನ ಮೂಲವು ಹೊಂದಿದ್ದು, ಆದಿಗುರು ಪರಶಿವನು ಹಲವಾರು ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದ ಕ್ರಾಂತಿ ಸರೋವರದ ದಡದಲ್ಲಿ ತನ್ನ ಯೋಗ ಮಹಾಜ್ಞಾನವನ್ನು ಸಪ್ತಋಷಿಗಳಿಗೆ ಧಾರೆ ಎರೆದರು. ಸಪ್ತಋಷಿಗಳಲ್ಲಿ ಪ್ರಮುಖರಾದ ಗುರು ಅಗಸ್ತ್ಯರು ಭಾರತ ಉಪಖಂಡದಾದ್ಯಂತ ಸಂಚರಿಸಿ ಈ ಯೋಗ ಸಂಸ್ಕೃತಿಯನ್ನು ಜನಜೀವನದ ಒಂದು ಪ್ರಮುಖ ಭಾಗವಾಗುವಂತೆ ಪ್ರಚುರ ಪಡಿಸಿದರು. ಮತ್ತೊಂದು ಉಲ್ಲೇಖದ ಪ್ರಕಾರ ಅಗಸ್ತ್ಯರು ತಮ್ಮ ಹಲವಾರು ಸಿದ್ಧ ಶಿಷ್ಯರಿಗೆ ದೇಹದ ಜೀವಕೋಶಗಳನ್ನು ವಿಭಜಿಸುವ ಕ್ರಿಯಾಯೋಗ ತಂತ್ರಗಳನ್ನು ಕಲಿಸಿದರು. ಭೌತಿಕ ಶರೀರದ ಮೂಲಕ, ಉಸಿರಾಟದ ತಂತ್ರಗಳ ಮೂಲಕ ಸಮಾಧಿ ಸ್ಥಿತಿಯನ್ನು ಹೊಂದುವ ಕಲೆಗಳನ್ನು ಅವರು ಪ್ರಚಾರ ಪಡಿಸಿದರು. ಅಗತಿಯ ಮೈಜ್ಞಾನ ಕಾವ್ಯಂನ ಉಲ್ಲೇಖಗಳ ಪ್ರಕಾರ, ಹಾಗೆಯೇ ಸಿದ್ಧ ವೈದ್ಯ ಪದ್ಧತಿಯ ಪ್ರಕಾರ ಯೋಗಂ ಮತ್ತು ಇತರ ಸಮರ ಕಲೆಗಳನ್ನು 64 ಕಲೆಗಳಲ್ಲಿ ಕಲೆಯಾಗಿ ಯೋಗವನ್ನು ಪರಿಗಣಿಸಲಾಗಿದೆ. ಸರಿ ಮಾಸ್ಟರ್, ತುಂಬಾ ತೊಂದರೆ. ಮೇಡಮ್ ಎಷ್ಟಾಗುತ್ತೋ ಅಷ್ಟು ಮಾಡಿ, ಪರವಾಗಿಲ್ಲ. ಅಗಸ್ತ್ಯರ 18 ಜನ ಸಿದ್ಧ ಶಿಷ್ಯರು ಮುಂದೆ ತಮ್ಮ ತಮ್ಮ ಪದ್ಧತಿಗಳಲ್ಲಿ ಈ ಯೋಗ ಜ್ಞಾನವನ್ನು ತಮ್ಮ ಸಿದ್ಧಿಗಾಗಿ ಪ್ರಚುರಪಡಿಸಿದರೆಂದು ಹಲವಾರು ತಮಿಳು ಗ್ರಂಥಗಳಲ್ಲಿ ಮತ್ತು ಕಾವ್ಯಗಳಲ್ಲಿ ನಾವು ನೋಡಬಹುದು. ಭಾರತ ಉಪಖಂಡ ಒಂದೇ ಅಲ್ಲದೆ ಏಷ್ಯಾ, ಮಧ್ಯಪ್ರಾಚ್ಯ, ಉತ್ತರ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ ಅಗಸ್ತ್ಯರು ಎಲ್ಲೆಲ್ಲಿ ತಮ್ಮ ಜ್ಞಾನ ಪ್ರಚಾರವನ್ನು ಮಾಡಿದರು ಅಲ್ಲಿಯೂ ಕೂಡ ಈ ಆತ್ಮಜ್ಞಾನದ ಕ್ರಿಯಾಯೋಗದ ಅರಿವನ್ನು ಜಗತ್ತಿನಾದ್ಯಂತ ಸಾರಿದರು. ಕ್ರಿಸ್ತಶಕ 214ರಲ್ಲಿ ಶ್ರೀಲಂಕಾದ ಕತರ ಗ್ರಾಮದ 6 ತಿಂಗಳ ಕಾಲ ಸಿದ್ಧ ಭೋಗನಾಥರು ಉನ್ನತ ಕ್ರಿಯಾಯೋಗ ತಂತ್ರಗಳನ್ನು ಬೋಧಿಸಿ ಬಾಬಾಜಿಯವರನ್ನು ಭಾರತದ ಕುಟ್ರಾಲಂನಲ್ಲಿಗೆ ಅಗಸ್ತ್ಯರ ಅಂತಿಮ ದೀಕ್ಷೆಯನ್ನು ಪಡೆಯಲು ಕಳಿಸಿದರು. 48 ದಿನ ಕಾಲ ಅಗಸ್ತ್ಯರ ಕೃಪೆಯನ್ನು ಪಡೆಯಲು ಬಾಬಾಜಿ ನಿರಾಹಾರಿ ಕಠಿಣ ತಪಸ್ಸನ್ನು ಆಚರಿಸಿದರು. ಅಂತಿಮವಾಗಿ ಅಗಸ್ತ್ಯರು ತಮ್ಮ ಸಂಪೂರ್ಣ ಆಶೀರ್ವಾದವನ್ನು, ಜ್ಞಾನವನ್ನು ಬಾಬಾಜಿಯವರಿಗೆ ಬೋಧಿಸಿದರು. ಮುಂದೆ ಬಾಬಾಜಿ ಕ್ರಿಸ್ತಶಕ 800ರ ಸುಮಾರಿಗೆ ಹಿಂದೂ ಸಂತ ಆದಿಶಂಕರಾಚಾರ್ಯರಿಗೂ ಈ ಕ್ರಿಯಾಯೋಗದ ರಹಸ್ಯವನ್ನು ಧಾರೆ ಎರೆದರು. ಹಿಮಾಲಯದ ಕ್ರಿಯಾಯೋಗಿ ಮಹಾವತಾರಿ ಬಾಬಾಜಿ, ಪರಮಹಂಸ ಯೋಗಾನಂದ, ಮುಕ್ತೇಶ್ವರ ಮತ್ತು ಲಾಹರಿ ಮಹಾಶಯರು ಎಲ್ಲರೂ ಅಗಸ್ತ್ಯರ ಕ್ರಿಯಾಯೋಗ ಪದ್ಧತಿ ಸಾಧಕರು. ಹಾಗೆಯೇ ಅಗಸ್ತ್ಯರಿಂದ ನೇರವಾಗಿ ದೀಕ್ಷೆ ಪಡೆದ
ಹಲವಾರು ಸಿದ್ಧರಲ್ಲಿ ಕೆಲವು ಮೂಲಗಳ ಪ್ರಕಾರ ತಿರುಮಂತಿರಂ ಗ್ರಂಥದ ಕರ್ತ್ಯ ತಿರುಮೂಲರ್ ಕೂಡ ಒಬ್ಬರು. ಆದಿಶಂಕರಾಚಾರ್ಯರು ಮತ್ತು ನಾಲ್ವರು ಮಹಾನ್ ಶೈವ ಸಂತರು ಅಂದರೆ ಮಧ್ಯಕಾಲೀನ ಕಾಲದ ನಾಯನ್ಮಾರ್ ಮತ್ತು ಕಬೀರರ್, ರಾಮಲಿಂಗಂ ಸ್ವಾಮಿಗಳು ಕೂಡ ಅಗಸ್ತ್ಯರ ಕ್ರಿಯಾಯೋಗದ ಸಾಧಕರೇ. ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಸಮಾಧಿ, ಈ ಕುಲಧನ್ಸ್ ಆನಂದ ಸ್ವಾಮೀಜಿಯವರ ಜೀವಂತ ಸಮಾಧಿ ಮಧುರೈ, ಹಾಗೆಯೇ ಶ್ರೀ ಮುತ್ತು ಕೃಷ್ಣ ಸ್ವಾಮಿ ಅವರ ಜೀವ ಸಮಾಧಿ ವಲ್ಲಿಯೂರ್. ಈ ಸ್ಥಳಗಳೆಲ್ಲವೂ ಅಗತ್ಯ ಕ್ರಿಯಾಯೋಗದ ತತ್ವಗಳಿಂದ ಅಮರತ್ವ ಪಡೆದು ಜನರಿಗೆ ಜ್ಞಾನ, ಆಧ್ಯಾತ್ಮ ಸಾಕ್ಷಾತ್ಕಾರ ನೀಡುವ ಒಂದು ಸ್ಥಳವಾಗಿದೆ. ಹಾಗೆ ಮುಂದುವರೆದ ಭಾಗ ಅಂದರೆ, ಅಗಸ್ತ್ಯರು ಹಿಂದೂ ಧರ್ಮದ ಸುಧಾರಿತ ಪಂಥ ಎಂದೇ ಪ್ರಖ್ಯಾತವಾಗಿರುವ ಶೈವ ಧರ್ಮದ ಭಾವವಾಗಿದ್ದರು. ತತ್ವ ಸಿದ್ಧಾಂತಗಳ ಆಗರವಾಗಿರುವ ನಮ್ಮ ಈ ಭವ್ಯ ಭಾರತದಲ್ಲಿ ಪರಶಿವನ ಸದ್ಯೋಜಾತ ಮುಖದಿಂದ ಕೊಲ್ಲಿಪಾಕಿ ಕ್ಷೇತ್ರದ ಶ್ರೀ ಸೋಮೇಶ್ವರ ಮಹಾಲಿಂಗದಿಂದ ಆವಿರ್ಭವಿಸಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಶೈವ ಪಂಥದ ಸ್ಥಾಪಕರಾಗಿದ್ದು, ಮುಂದೆ ಕಾಲಾನಂತರದಲ್ಲಿ ವೀರಶೈವ ಪಂಥ ಎಂದು ಕರೆಯಲ್ಪಟ್ಟು ಮುಂದೆ ಬಸವಣ್ಣನವರ ಕಾಲದಲ್ಲಿ ಲಿಂಗಾಯತ ಪಂಥದ ರೂಪವನ್ನು ಪಡೆಯಿತು. ರೇಣುಕಾಚಾರ್ಯ ಮತ್ತು ಅಗಸ್ತ್ಯರ ಪ್ರೇರಣೆಯಂತೆ ಶೈವ ಧರ್ಮವನ್ನು ಹಲವಾರು ದೇಶಗಳಲ್ಲಿ ಪ್ರಚುರಪಡಿಸಲಾಯಿತು. ಕಾಂಬೋಡಿಯಾದ ರಾಜಮನೆತನದವರು ತಾವು ಅಗಸ್ತ್ಯರ ವಂಶದವರೆಂದೇ ಹೇಳಿಕೊಳ್ಳುತ್ತಾರೆ. ಜಾವಾ ದ್ವೀಪವು ಅಗಸ್ತ್ಯರನ್ನು ತಮ್ಮ ಗುರುವೆಂದೇ ಪರಿಗಣಿಸುತ್ತದೆ. ಅಗಸ್ತ್ಯ ಪರ್ವ ಗ್ರಂಥವನ್ನು ಜಾವಾ ನಿವಾಸಿಗಳು ತಮ್ಮ ಧಾರ್ಮಿಕ ಗ್ರಂಥವೆಂದು ಪರಿಗಣಿಸಿ ಪಾಲಿಸುತ್ತಾರೆ. ಅಗಸ್ತ್ಯರ ಸಂಕಲ್ಪದಲ್ಲಿ ವಿಶ್ವದ ಅತಿ ದೊಡ್ಡ ದೇವಾಲಯ ಸಂಕೀರ್ಣ ಅಂಕುರ್ವಾಟ್ ಅನ್ನು ನಿರ್ಮಿಸಿದರೆಂದು ಉಲ್ಲೇಖಗಳಿವೆ. ಆಗ್ನೇಯದ ಹಲವಾರು ದೇಶಗಳಲ್ಲಿ ಸನಾತನ ಧರ್ಮದ ಜ್ಯೋತಿಯನ್ನು ಬೆಳಗಿದ ಮಹಾ ಸಂಕಲ್ಪ ಅಗಸ್ತ್ಯರದ್ದು. ಶ್ರೀ ರೇಣುಕಾ ಗಣೇಶ್ವರರು ಅಗಸ್ತ್ಯ ಮಹರ್ಷಿಗೆ ಉಪದೇಶಿಸಿದ ಶಿವಾದ್ವೈತ ಸಿದ್ಧಾಂತವನ್ನೇ ಶ್ರೀ ಶಿವಯೋಗಿ ಶಿವಾಚಾರ್ಯರು ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕಾ ಅಗಸ್ತ್ಯ ಸಂವಾದ ರೂಪದಲ್ಲಿ ವಿವರಿಸಿದ್ದಾರೆ. 1400ಕ್ಕೂ ಹೆಚ್ಚು ಶ್ಲೋಕಗಳಿರುವ ಈ ಕೃತಿಯು ರೇಣುಕ ಗೀತೆ, ರೇಣುಕಾಗಸ್ತ್ಯ ಸಂವಾದ ಗ್ರಂಥ ಎಂದು ಕರೆಯಲ್ಪಡುತ್ತದೆ. ಶಿವಜೀವರ ಐಕ್ಯವೇ ಈ ಕೃತಿಯ ಸಾರ. ಸಕಲ ಶಿವಾಗಮಗಳ ಸಾರವನ್ನು ಒಳಗೊಂಡಿರುವ ಈ ಗ್ರಂಥದ ಪಾರಾಯಣವು ಹೇಗೆ ಸಾಧಕನ ಮನಸ್ಸನ್ನು ವಿಕಾಸದೆಡೆಗೆ ಕೊಂಡೊಯ್ಯುತ್ತದೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಸಮಸ್ತ ಮನುಕುಲದ ಕಲ್ಯಾಣಕ್ಕಾಗಿ ಮಾಡಿದ ಉಪದೇಶವು ಶ್ರೀ ಭಗವದ್ಗೀತೆಯ ರೂಪದಲ್ಲಿ ವಿಶ್ವ ಪ್ರಸಿದ್ಧವಾಗಿರುವಂತೆ ಶ್ರೀ ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಮನುಕುಲದ ಉದ್ಧಾರಕ್ಕಾಗಿ ಉಪದೇಶಿಸಿದ ಮಹಾ ಉಪದೇಶವೇ ಇಂದು ಶ್ರೀ ಸಿದ್ಧಾಂತ ಶಿಖಾಮಣಿಯ ರೂಪದಲ್ಲಿ ವಿಶ್ವವಿಖ್ಯಾತವಾಗಿದೆ. ಭಗವದ್ಗೀತೆಯು ಉಪನಿಷತ್ತುಗಳ ಸಾರವಾದರೆ ಶ್ರೀ ಸಿದ್ಧಾಂತ ಶಿಖಾಮಣಿಯು 28 ಶಿವಾಗಮಗಳ ಸಾರ ಸರ್ವಸ್ವತವಾಗಿದೆ. ವ್ಯಾಸ ಮಹರ್ಷಿಯು ಗೀತೆಯನ್ನು ರಚಿಸಿರುವಂತೆ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಶಿವಯೋಗ ಸಿದ್ಧರಾದ ಶಿವಯೋಗಿ ಶಿವಾಚಾರ್ಯರು ವಿವರಿಸಿದ್ದಾರೆ. ಇಂಡೋನೇಷ್ಯಾದ ಜಾವಾ ದ್ವೀಪದ ಪ್ರಬಂಬನಾನ್ ದೇವಾಲಯವನ್ನು ನಮ್ಮ ಭಾರತದಿಂದ ವಲಸೆ ಹೋಗಿ ಅಲ್ಲಿ ಆಳ್ವಿಕೆ ನಡೆಸಿದ ಶೈಲೇಂದ್ರ ವಂಶದ ರಾಜರು ಕ್ರಿಸ್ತಶಕ 850ರಲ್ಲಿ ನಿರ್ಮಿಸಲಾಗಿದ್ದು, ಶ್ರೀ ಕಚನಿಯವರು ಉಲ್ಲೇಖಿಸಿದಂತೆ ಈ ದೇವಾಲಯದಲ್ಲಿ ಅಗಸ್ತ್ಯರು ಭದ್ರೇಶ್ವರ ಎಂಬ ಲಿಂಗವನ್ನು ಸ್ಥಾಪಿಸಿ ಶಿವಪೂಜಾ ನಿರತರಾಗಿದ್ದರು. ಅಗಸ್ತ್ಯ ಮಹಾಮುನಿಗಳ ತಪೋನಿಷ್ಠಾನದ ಸ್ಥಳಗಳ ಶಿವ ದೇವಾಲಯ ಎಂಬ ವಿವರದ ಶಾಸನವಿದೆ ಎಂದು ಬಂಗಾಳದ ಸಂಶೋಧಕರಾದ ಗಂಗೂಳಿಯವರು ಹೇಳಿದ್ದಾರೆ. ಅದೇನೇ ಇದ್ದರೂ ಅಗಸ್ತ್ಯರು ಕರಸ್ಥಳದಲ್ಲಿ ಶಿವಲಿಂಗವನ್ನಿಟ್ಟುಕೊಂಡು ಪೂಜಿಸುತ್ತಿರುವ ಶಿಲ್ಪವಿದೆ. ಹಾಗೆಯೇ ಅವರು ರುದ್ರಾಕ್ಷಿ ಮಾಲೆಯನ್ನು ಉಪವೀತದ ರೀತಿ ಧರಿಸಿದ್ದಾರೆ. ಜಾವಾ ದೇಶದ
ಪೂರ್ವ ಭಾಗದಲ್ಲಿರುವ ದಿನಮಯ ಎಂಬ ಗ್ರಾಮದ ಸಮೀಪ ಒಂದು ಶಿಲಾಲೇಖವಿರುತ್ತದೆ. ಇದು ಕ್ರಿಸ್ತಪೂರ್ವ 760 ಕಾಲಮಾನವಾದ್ದು. ಅದರಲ್ಲಿ ಅಗಸ್ತ್ಯ ಮಹರ್ಷಿಯ ಮೂರ್ತಿ ಕೆತ್ತಲ್ಪಟ್ಟಿದೆ. ಹೀಗೆ ಅಗಸ್ತ್ಯರು ತುಂಬಾ ಜನರಿಗೆ ಬೇಕಾಗುವಂತ ಅದು ಶೈವ ಧರ್ಮ ಸಂಸ್ಥಾಪಕರಾಗಿ ತುಂಬಾ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆ ಇನ್ನು ಒಬ್ಬ ಋಷಿ ಅಂತ ಅಂದ್ರೆ ಅಗ್ನಿ, ಜಮದಗ್ನಿ. ಜಮದಗ್ನಿ ಭೃಗುವಿನ ವಂಶದಲ್ಲಿ ಜನಿಸಿದವನು. ರುಚಿಕ ಎಂಬ ಮುನಿಯ ಪುತ್ರನು. ಗಾದಿರಾಜನು ಕುಶಿಕ ವಂಶದ ಪ್ರಸಿದ್ಧ ರಾಜನು. ಇವನಿಗೆ ಸತ್ಯವತಿ ಎಂಬ ಮಗಳಿದ್ದಳು. ಇವಳನ್ನು ರುಚಿಕ ಮುನಿಯು ವಿವಾಹವಾದನು. ಇವರಿಗೆ ಜಮದಗ್ನಿ ಹಾಗೂ ಶುನೈಶೇಪರು ಮಕ್ಕಳಾಗಿ ಜನಿಸಿದರು. ಜಮದಗ್ನಿಯ ವಿಶ್ವಾಮಿತ್ರನ ಸೋದರಳಿಯ. ಜಮದಗ್ನಿಯು ಪ್ರಸೇನಜಿತನ ಮಗಳಾದ ರೇಣುಕೆ ಎಂಬುವಳನ್ನು ಮದುವೆಯಾಗಿ ರುಮಡ್ವಂತ, ಸುಷೇಣ, ವಸ್ತು, ವಿಶ್ವಾವಸು, ಪರಶುರಾಮ ಎಂಬ 5 ಪುತ್ರರನ್ನು ಪಡೆದರು. ಒಮ್ಮೆ ರೇಣುಕೆಯು ಸ್ನಾನಾರ್ಥವಾಗಿ ನದಿಗೆ ಹೋಗಿದ್ದಾಗ ಅಲ್ಲಿ ತನ್ನ ಮಡದಿಯರ ಸಂಗಡ ಜಲಕೇಳಿಯಲ್ಲಿದ್ದ ಚಿತ್ರರಥನೆಂಬ ಗಂಧರ್ವನನ್ನು ಕಂಡು ಮೋಹಿಭರಿತಳಾಗಿ ಅಲ್ಲಿಯೇ ಕೆಲ ಕಾಲವಿದ್ದು ಆಶ್ರಮಕ್ಕೆ ಹೋದಳು. ಆಗ ಜಮದಗ್ನಿಯು ಈಕೆಯ ಚಾರಿತ್ರ್ಯ ವಿಷಯವಾಗಿ ಶಂಕಿಸಿ ಆಕೆಯ ಕೊರಳನ್ನು ಕಡಿಯಲು ತನ್ನ 4 ಮಕ್ಕಳಿಗೆ ಆದೇಶಿಸಿದನು. ಆ 4 ತಂದೆಯ ಅಪ್ಪಣೆಯನ್ನು ಅಸಡ್ಡೆ ಮಾಡಿದರು. ಆಗ ಜಮದಗ್ನಿಯು ಅವರಿಗೆ ಜಡರಾಗುವಂತೆ, ಅಂದರೆ ಕಲ್ಲಾಗುವಂತೆ ಅವರಿಗೆ ಶಾಪ ಇತ್ತನು. ನಂತರ ಪರಶುರಾಮನಿಗೆ ಈ ಕೆಲಸವನ್ನು ನಿರ್ವಹಿಸುವಂತೆ ಹೇಳಿದನು. ತನ್ನ 4 ಅಣ್ಣಂದರಿಗೆ ಒದಗಿದ ಗತಿಯನ್ನು ನೋಡಿ ಕೂಡಲೇ ಪರಶುರಾಮನು ತಾಯಿಯ ಶಿರವನ್ನು ಅಳಿದನು. ಅಂದರೆ ತಾಯಿಯ ಶಿರವನ್ನು ತೆಗೆದು ತಕ್ಷಣ ಬಂದು ತಂದೆಯ ಪಾದಕ್ಕೆ ಎರಗಿದನು. ಆ ತಕ್ಷಣ ತಂದೆ, ನಿನಗೆ ಏನು ವರ ಬೇಕು ಎಂದು ಕೇಳಲಾಗಿ ಅವನು ತನ್ನ ತಾಯಿಯನ್ನು ಬದುಕಿಸಿಕೊಡುವಂತೆ ಕೇಳಿಕೊಂಡನು. ಹೀಗೆ ತನ್ನ ತಾಯಿಯನ್ನು ಬದುಕಿಸಿಕೊಂಡು ಈ ವೃತ್ತಾಂತ ನೆನಪಿನಲ್ಲಿರಬಾರದೆಂದು ಪ್ರಾರ್ಥಿಸಿದನು. ತನ್ನ 4 ಅಣ್ಣಂದಿರನ್ನು ಬದುಕಿಸಿಕೊಡಬೇಕೆಂದು ಕೋರಿದನು. ಹಾಗೂ ಜಮದಗ್ನಿಯ ಕೋಪವನ್ನು ಬಿಡಬೇಕೆಂದು ಕೂಡ ಪ್ರಾರ್ಥಿಸಿದನು. ಹೀಗೆ ಜಮದಗ್ನಿಯ ಕೋಪ ಇದಕ್ಕೆಲ್ಲ ಕಾರಣವಾಗಿದ್ದು ಎನ್ನುವುದಕ್ಕೆ ಈಗಲೂ ಕೋಪ ತುಂಬಾ ಜಾಸ್ತಿ ಇರುವವರಿಗೆ ಇವನೊಬ್ಬ ಜಮದಗ್ನಿ ಎಂದು ಕೂಡ ಕರೆಯುತ್ತಾರೆ. ಹೀಗೆ ಋಷಿಗಳ ಒಂದು ಸಾಧನೆಯ ಬಗ್ಗೆ ವಿವರಿಸುವಂತೆ ನನಗೆ ಅವಕಾಶ ಕೊಟ್ಟ ಜಮದಗ್ನಿಯ ಕ್ರೋಧ, ಕ್ಷಮೆ, ದಯೆ ಇವೆಲ್ಲ ಕೂಡ ಇದ್ದುದರಿಂದ ಇವೆಲ್ಲ ಋಷಿಗಳನ್ನು ನೆನಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಮಹಾವತಾರ ಫೌಂಡೇಶನ್ ಅವರಿಗೆ ಮತ್ತು ಅಶ್ವಿನಿ ಮೇಡಮ್ಗೆ ಹಾಗೂ ನಂದಾ ಮೇಡಮ್ಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಸ್ವಲ್ಪ ತುಂಬಾ ತೊಂದರೆ ಆಯ್ತು, ಆರೋಗ್ಯ ಸರಿ ಇರಲಿಲ್ಲ, ರಾತ್ರಿ ಚೆನ್ನಾಗಿತ್ತು ಮತ್ತೆ ಹೀಗಾಯ್ತು. ಆದ್ರೂ ಸ್ಪೀಕರ್ ಚೆನ್ನಾಗಾಯ್ತಲ್ಲ ಅಂತ ಖುಷಿಗೆ ನಾನು ಇವತ್ತು ಕ್ಲಾಸ್ ಕೊಡೋದಕ್ಕೆ ಒಪ್ಕೊಂಡೆ. ಧನ್ಯವಾದಗಳು.